ವೀಕ್ಷಕರೇ, ಇತಿಹಾಸದ ಇನ್ನೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಭೂಮಿ ಮೇಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಆದರೆ ಈ ದೇವರನ್ನ ನಾವು ಪೂಜಿಸೋದ್ರಿಂದ ಸಾಲದಿಂದ ಪರಿಹಾರವನ್ನ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಾವು ಸಾಲದಿಂದ ಪರಿಹಾರ ಪಡೆದುಕೊಳ್ಳಲು ಯಾವ ದೇವರನ್ನ ಪೂಜಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ಹಣ ಮನುಷ್ಯನ ಜೀವನಕ್ಕೆ ವರವಾದರೆ ಹಣದ ಇನ್ನೊಂದು ಭಾಗವಾದ ಸಾಲ ಶಾಪವಿದ್ದಂತೆ. ಸಾಲ ಎಂಬುದು ಅದನ್ನು ಪಡೆದುಕೊಂಡ ವ್ಯಕ್ತಿ ಜೀವನವನ್ನ ನರಕವನ್ನಾಗಿಸುವುದು ಮಾತ್ರವಲ್ಲ, ಆತನ ಕುಟುಂಬ, ಆತನನ್ನು ನಂಬಿಕೊಂಡವರ ಜೀವನವನ್ನ ನಾಶ ಮಾಡುತ್ತದೆ. ಪ್ರತಿನಿತ್ಯವೂ ಸಾಲದ ಚಿಂತೆಯಲ್ಲೇ ದಿನವನ್ನ ಕಳೆಯುವಂತೆ ಮಾಡುತ್ತದೆ. ಒಮ್ಮೆ ಸಾಲ ಮಾಡಿದರೆ ಸಾಕು, ಅದು ಪುನರಾವರ್ತನೆಗೊಳ್ಳುತ್ತಲೇ ಹೋಗುತ್ತದೆ. ಸಾಲದ ಹೊರೆಯು ಸಾಲವನ್ನು ತೆಗೆದುಕೊಂಡ ವ್ಯಕ್ತಿಯನ್ನ ಅನಾರೋಗ್ಯಕ್ಕೆ, ಒತ್ತಡಕ್ಕೆ ಎಡೆ ಮಾಡಿಕೊಡುತ್ತದೆ. ಸಾಲದ ಹೊರೆಯಿಂದ ಮುಕ್ತಿಯನ್ನ ಪಡೆದುಕೊಳ್ಳಬೇಕಾದರೆ ನಾವು ಈ ದೇವರನ್ನ ಪ್ರತಿನಿತ್ಯ ಪೂಜಿಸಬೇಕು. ಹೌದು, ವಿಘ್ನ ನಿವಾರಕನಾದ ಗಣೇಶನನ್ನ ನಾವು ನಿಯಮಿತವಾಗಿ ಪೂಜಿಸುವುದರಿಂದ ಅಥವಾ ಧ್ಯಾನಿಸುವುದರಿಂದ ಜೀವನದ ಪ್ರತಿಯೊಂದು ವಿಘ್ನಗಳು ಬಹುಬೇಗ ದೂರ ಆಗುತ್ತೆ. ಅಡೆತಡೆಗಳಿಂದ ಜೀವನ ಸುಗಮವಾಗುವುದು. ಸಾಲದಿಂದ ಮುಕ್ತರಾಗಲು ಗಣೇಶನನ್ನ ನಾವು ಪೂಜಿಸಬೇಕು. ವೀಕ್ಷಕರೇ, ಸಾಲ ಬಾಧೆಯಿಂದ ಮುಕ್ತಿಯನ್ನ ಹೊಂದುವುದಕ್ಕಾಗಿ ನೀವು ಗಣೇಶನ ಚತುರ್ಥಿಯ ದಿನದಂದು ಗಣಪತಿಯನ್ನ ಪೂಜಿಸಬೇಕು. ನೀವು ಮನೆಯಲ್ಲೇ ಗಣಪತಿಯನ್ನ ಪೂಜಿಸಬಹುದು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೂಲಕ ಅವನನ್ನ ಪೂಜಿಸಬಹುದು. ಈ ದಿನ ಗಣೇಶನನ್ನ ಪೂಜಿಸುವಾಗ ನೀವು ಆತನಿಗೆ ದುರ್ವಾವನ್ನ ಅರ್ಪಿಸಬೇಕು. ನಂತರ ಆ ದುರ್ವಾವನ್ನ ಮನೆಗೆ ತೆಗೆದುಕೊಂಡು ಬಂದು ನೀವು ಹಣವನ್ನು ಇಡುವಂತಹ ಸ್ಥಳದಲ್ಲಿ ಇರಿಸಿ. ಪ್ರತಿ ಚತುರ್ಥಿ ತಿಥಿಯಂದು ನೀವು ಈ ದುರ್ವಾವನ್ನ ಬದಲಾಯಿಸುತ್ತಿರಬೇಕು. ಅಂದರೆ ಪ್ರತಿ ಚತುರ್ಥಿಯ ದಿನದಂದು ದುರ್ವಾವನ್ನು ತಂದು ಗಣೇಶನನ್ನ ಪೂಜಿಸಿ ಈ ದುರ್ವಾವನ್ನು ಈ ಹಿಂದೆ ಚತುರ್ಥಿ ತಿಥಿಯಲ್ಲಿಟ್ಟ ದುರ್ವಾವನ್ನ ತೆಗೆದು ಹೊಸ ದುರ್ವಾವನ್ನ ಇಡಬೇಕು. ಹಾಗೆ ಶ್ರೀ ಗಣೇಶ ಸಂಕಟನಾಶನ ಸ್ತೋತ್ರವನ್ನ ನಿಯಮಿತವಾಗಿ 6 ತಿಂಗಳ ಕಾಲ ಪಠಿಸಬೇಕು. ಇದನ್ನ ಪಠಿಸೋದ್ರಿಂದ ನೀವು ಗಣೇಶನ ವಿಶೇಷ ಅನುಗ್ರಹವನ್ನ ಪಡೆದುಕೊಳ್ತೀರಿ ಮತ್ತು ಇದು ನಿಮಗೆ ಸಂಪತ್ತನ್ನ ತರುತ್ತದೆ ಎನ್ನುವ ನಂಬಿಕೆ ಇದೆ. ನೀವು ಸಾಲವನ್ನ ಮರುಪಾವತಿ ಮಾಡುವವರೆಗೂ ಈ ಪರಿಣಾಮಕಾರಿ ಗಣೇಶ ಸ್ತೋತ್ರವನ್ನ, ಋಣ ವಿಮೋಚನಾ ಗಣೇಶ ಸ್ತೋತ್ರವನ್ನ ಮತ್ತು ಕವಚವನ್ನ ಪಠಿಸುತ್ತಿರಬೇಕು. ಈ ಪಠಣವು ಶೀಘ್ರದಲ್ಲೇ ನಿಮ್ಮ ಸಾಲದ ಹೊರೆಯನ್ನ ಕಡಿಮೆ ಮಾಡುತ್ತದೆ. ಹಾಗೆ ಸಾಲವನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗ ತೀರಿಸಬೇಕು. ಸಾಲ ತೀರಿಸುವುದನ್ನು ಮುಂದೂಡಿದಷ್ಟು ಹೆಚ್ಚಾಗುತ್ತಲೇ ಹೋಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಯಾವಾಗಲೂ ಸಾಲದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಲೇ ಇರಬೇಕು. ನೀವು ಯಾವುದೇ ಸಾಲವನ್ನು ತೆಗೆದುಕೊಂಡಿದ್ದರೆ ಮಂಗಳವಾರದಿಂದ ಮರುಪಾವತಿ ಮಾಡಲು ಪ್ರಾರಂಭಿಸಿ. ಸಾಲದ ಮೊದಲ ಕಂತನ್ನು ಕೊಡುವ ಮೊದಲು ಗಣೇಶನ ದೇವಸ್ಥಾನದಲ್ಲಿ ದುರ್ವಾ, ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಅರ್ಪಿಸಬೇಕು ಮತ್ತು ಶೀಘ್ರದಲ್ಲೇ ಋಣಭಾರದಿಂದ ಮುಕ್ತಿ ನೀಡುವಂತೆ ಗಣೇಶನನ್ನ ಪ್ರಾರ್ಥಿಸಬೇಕು. ಹಾಗೆ ವೀಕ್ಷಕರೇ, ಗಣಪತಿಯ ಅನುಗ್ರಹವನ್ನ ಪಡೆದುಕೊಳ್ಳುವುದಕ್ಕಾಗಿ ಈ ಕೆಲಸಗಳನ್ನ ಮಾಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಸಂಕಷ್ಟ ಚತುರ್ಥಿಯು ಮಂಗಳವಾರದ ದಿನ ಬಂದರೆ, ಅಂದರೆ ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂದು ಕೂಡ ಕರೆಯಲಾಗುತ್ತೆ. ಇದು ಎಲ್ಲ ಚತುರ್ಥಿ ತಿಥಿಗಳಿಗಿಂತಲೂ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ದಿನದಂದು ನೀವು ಗಣೇಶನಿಗೆ ವಿಶೇಷ ರೀತಿಯಾದ ಅಭಿಷೇಕವನ್ನ ಮಾಡಬೇಕು. ಪ್ರತಿ ತಿಂಗಳು ಅಂಗಾರಕ ಸಂಕಷ್ಟ ಚತುರ್ಥಿ ತಿಥಿಯಂದು ಈ ಕೆಲಸವನ್ನ ಮಾಡಿದ್ರೆ ನೀವು ಸಾಲ ಬಾಧೆಯಿಂದ ಆದಷ್ಟು ಬೇಗ ದೂರವಾಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಗಣೇಶನಿಗೆ ಸಮರ್ಪಿತವಾದ ಚತುರ್ಥಿ ದಿನದಂದು ನಾವು ಗಣೇಶನನ್ನ ಮೆಚ್ಚಿಸಿದ್ರೆ ನಮ್ಮ ಸಾಲ ಬಾಧೆಯು ನಿವಾರಣೆ ಆಗುತ್ತೆ. ಸಾಲದಂತಹ ಸಮಸ್ಯೆಗಳಿಂದ ನೀವು ಪರಿಹಾರವನ್ನ ಕೂಡ ಪಡೆದುಕೊಳ್ಳಬಹುದು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇರಿ.